ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ತಂಡ ರೇಸ್ ಗೇಮಿಂಗ್. ಇವತ್ತಿನ ವಿಡಿಯೋದಲ್ಲಿ ಏರ್ಶಾಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ 2024 ನಿಮ್ಮ ಓನ್ ಸೆನ್ಸಿಟಿವ್ ಸೆಟ್ಟಿಂಗ್ಸ್ನ ಹೆಂಗೆ ಇಟ್ಕೊಳೋದು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಳ್ಕೊಂಡು ಕೊಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಪ್ಲೀಸ್ ಗೈಸ್, ಇಲ್ಲಿ ತನಕ ವಿಡಿಯೋ ನೋಡಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೈಸ್, ಪ್ಲೀಸ್ ನ್ಯೂ ಪ್ಲೇಯರ್ಸಿಗೆ ಅವರ ಸೆನ್ಸಿಟಿವಿಟಿ ಹೆಂಗೆ ಇಕ್ಕೋದು ಅಂತ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಮತ್ತು ಓಲ್ಡ್ ಪ್ಲೇಯರ್ಸಿಗೆ ಗೊತ್ತಿರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಅದಕ್ಕೆ ನ್ಯೂ ಪ್ಲೇಯರ್ಸಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತ ನಮ್ಮ ಕಡೆಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಏನಪ್ಪ ಅಂದರೆ, ಈಗ ನಾವು ಟ್ರೈನಿಂಗ್ ರೌಂಡಿಗೆ ಹೋಗೋಣ. ಈಗ ಟ್ರೈನಿಂಗ್ ರೌಂಡಿಗೆ ಹೋಗಿದ್ದಾದಮೇಲೆ ಮತ್ತು ಈಗ ಟ್ರೈನಿಂಗ್ ರೌಂಡ್ಗೆ ಹೋಗಿದ್ದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಯಾವ್ದಾರ ಲಾಂಗ್ ರೇಂಜ್ ಗನ್ಗಳನ್ನ ತಗೊಬೇಕು. ಲಾಂಗ್ ರೇಂಜ್ ಗನ್ನ ತಗೊಂಡಿದ್ದಾದ್ಮೇಲೆ ನೀವು ಒಂದು ಸ್ವಲ್ಪ ಡಿಸ್ಟೆನ್ಸ್, ಅಲ್ಲೊಂದು ಗೊಂಬೆ ಇದೆಯಲ್ಲ, ಡಿಸ್ಟೆನ್ಸಲ್ಲಿ ನಿಂತ್ಕೊಂಡಿದ್ದಾದ್ಮೇಲೆ ನಿಮ್ಮ ಸೆನ್ಸಿಟಿವ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಫುಲ್ಲು ಝೀರೋ ಮಾಡಬೇಕು. ಸೆನ್ಸಿಟಿವಿಟಿ ಝೀರೋ ಮಾಡಿಬಿಟ್ಟು 50 ಇನ್ಕ್ರೀಸ್ ಮಾಡಬೇಕು. 50 ಇನ್ಕ್ರೀಸ್ ಮಾಡಿದಾದ್ಮೇಲೆ ನೀವು ಈಗ ಟ್ರೈ ಮಾಡಬೇಕು ಬುಲೆಟ್ ಹೊಡೆಯೋಕ್ಕೆ. ಏನಂದರೆ ಗೊಂಬೆಗೆ ಹೆಡ್ ಶಾಟ್ ಹೊಡೆಯೋಕ್ಕೆ ಟ್ರೈ ಮಾಡಿ. ಆಗೋದಲ್ಲಿ 3 ಬುಲೆಟ್ ಏನಾರು ಹೆಡ್ಡಿಗೆ ಬಿದ್ದರೆ ಅದು ಕರೆಕ್ಟಾಗಿ ಬೀಳುತ್ತೆ ಅಂತ. ಇಲ್ಲ ಅಂದರೆ ಫಸ್ಟು ಬಾಡಿ ಬಿದ್ದು ಆಮೇಲೆ ಬಿದ್ದರೆ ನಿಮಗಿನ್ನೂ ಸೆನ್ಸಿಟಿವಿಟಿ ಇನ್ನೂ ಆಗಿಲ್ಲ ಅಂತ. ಆದಮೇಲೆ ಇನ್ನು 50 ಇನ್ಕ್ರೀಸ್ ಮಾಡಿದಾದಮೇಲೆ 10 ಇನ್ಕ್ರೀಸ್ ಮಾಡ್ಕೊಂಬನ್ನಿ. 10 ಇನ್ಕ್ರೀಸ್ ಮಾಡ್ಕೊಂಬಂದಾಗ ನೀವು ನೋಡಿ 3 ಬುಲೆಟ್ ಏನಾದ್ರು ನೀವು ಹೆಡ್ಡಿಗೆ ಬಿದ್ದರೆ ಅದು ನಿಮ್ಮ ಪರ್ಫೆಕ್ಟ್ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಿಮ್ಮ ಫೈರ್ ಬಟನ್ ಸೈಜ್ ಎಷ್ಟು ಬೀಳಬೇಕು ಅಂತ ಹೇಳ್ತೀನಿ. ಈಗ ನಿಮ್ಮ ಫೈರ್ ಬಟನ್ ಸೈಜ್ ಬಂದ್ಬಿಟ್ಟು ನಂದು ಬಂದ್ಬಿಟ್ಟು 61 ಇದೆ. ನಿಮ್ಮದು ಒಂದು ಸ್ವಲ್ಪ ಕಡಿಮೆ ಟ್ರೈ ಮಾಡಿ. ಅಂದರೆ 50 to 60 ಇಕ್ಕಿ, ಇಲ್ಲ 40 to 60 ಇಕ್ಕಿ, ಅಷ್ಟರಲ್ಲಿ. ಮತ್ತು DPI ಹೆಂಗೆ ಇಕ್ಕೋದು ಅಂತ ಮತ್ತೆ ಹೇಳ್ಕೊಂಡು ಕೊಡ್ತೀನಿ ಗೈಸ್. ಈಗ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಯಾವ ಫೋನು ಅಂತ ಮತ್ತು DPI ಹೆಂಗೆ ಇಕ್ಕೋದು ಅಂತ ಹೇಳೋದಾದರೆ, ನೀವು ನಿಮ್ಮ ಸ್ಯಾಮ್ಸಂಗ್ ಪ್ಲೇಯರ್ಸು, ಸ್ಯಾಮ್ಸಂಗ್ ಲೋ ಆ್ಯಂಡ್ ಡಿವೈಸ್ ಪ್ಲೇಯರ್ಸ್ ಎಲ್ಲ 400 to 60 ಇಕ್ಕಿ. ಮತ್ತು ಹೈ ಆ್ಯಂಡ್ ಡಿವೈಸ್ ಪ್ಲೇಯರ್ಸು ಇಕ್ಕೋದೇ ಬೇಡ, ಅವರು ಒಳ್ಳೆ ಗೇಮ್ ಪ್ಲೇನ ಬರುತ್ತೆ. ಮತ್ತು DPI ಬಗ್ಗೆ ನಿಮಗೆ ಇನ್ನೊಂದು ವೀಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ ಗೈಸ್. ನಂಗೆ ಸಪೋರ್ಟ್ ಮಾಡಿ, ಮತ್ತು ಹಿಂಗೆ ಕನ್ನಡ ಕಮ್ಯುನಿಟಿನ ಬೆಳೆಸೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬೈ ಬಾಯ್.